ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 7ನೇ ತರಗತಿ ತೃತೀಯ ಭಾಷೆ ಹಿಂದಿ ಭಾಗ 2ರ ಪಠ್ಯಪುಸ್ತಕದ ಮೊದಲನೇ ಗದ್ಯಪಾಠ ದಿಲ್ಲಿ. ಸೊ ಈ ಒಂದು ಗದ್ಯಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ಆಲ್ರೆಡಿ 7th ಕೂಡ ನಾನು ಕನ್ನಡ ಆಗಿರ್ಬೋದು, SS, ಸೈನ್ಸ್ ಮತ್ತು ಹಿಂದಿ ಈ 3 ವಿಷಯಗಳ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಸಿಗ್ತವೆ. ಸೊ ದಯಮಾಡಿ ಅವುಗಳನ್ನು ನೋಡಿ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ದಿಲ್ಲಿ ಅಂತಕ್ಕಂಥ ಗದ್ಯಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ಅಭ್ಯಾಸ ಮುಖ್ಯ ಪ್ರಶ್ನೆ 1, इन प्रश्नों के उत्तर लिखिए ಅಂತ ಕೇಳಿದರು. ಮೊದಲ ಪ್ರಶ್ನೆ, भारत की राजधानी का नाम क्या है? सो उत्तर है भारत की राजधानी का नाम दिल्ली है. प्रश्न 2, दीवानी आम किससे बना है? उत्तर है दीवाने आम लाल पत्थर से बने 60 सुंदर खंबे से बना है. प्रश्न 3, जामा मस्जिद किसके पास है? उत्तर है जामा मस्जिद लाल किले के पास है ಅನ್ನೋದು ಉತ್ತರ. 4th one, नई दिल्ली की शोभा कैसी है ಅಂತ ಕೇಳಿದರು. ಸೊ नई दिल्ली की शोभा अनोखी है इज़ द राइट वन. 5ನೇ ಪ್ರಶ್ನೆ, भारत सरकार का सचिवालय कहाँ पर है? सो द राइट आंसर इज भारत सरकार का सचिवालय दिल्ली में है ಅಂತಕ್ಕಂಥದ್ದು ಉತ್ತರ ಇತ್ತು. ಇನ್ನು ಮುಖ್ಯ ಪ್ರಶ್ನೆ 2, इन प्रश्नों के उत्तर 2 या 3 ವಾಕ್यों में लिखिए ಅಂತ ಕೇಳಿದರು. ಮೊದಲ ಪ್ರಶ್ನೆ ಇತ್ತು लाल किले के बारे में लिखिए ಅಂತ ಕೇಳಿದ್ದಾರೆ. सो दिल्ली का लाल किला बहुत प्रसिद्ध है. इसके दीवाने आम और दीवाने खास देखने लायक हैं. दीवाने आम हिंदू कला का नमूना है. इसमें लाल पत्थर से बने 60 सुंदर खंबे हैं. दीवाने खास संगमरमर से बना है ಅಂತಕ್ಕದ್ದನ್ನು ಬರೆದ್ರೆ ಆಯಿತು. ಸೆಕೆಂಡ್ ಒನ್, कुतुब मीनार के बारे में तुम क्या जानते हो ಅಂತ ಇತ್ತು. दिल्ली से थोड़ी दूर पर आसमान से बातें करने वाली बहुत सुंदर कुतुब मीनार है. यह 238 फुट ऊंची है. सैकड़ों सीढ़ियाँ चढ़कर उसकी चोटी पर पहुंचना पड़ता है. उसके ऊपर से दिल्ली का दृश्य बहुत मनोहर लगता है ಅನ್ನೋದು ಇತ್ತು. ಇನ್ನು ಥರ್ಡ್ ಪ್ರಶ್ನೆ ಇತ್ತು, संसद के बारे में लिखे ಅಂತ ಕೇಳಿದ್ದಾರೆ. सो भारत सरकार का सचिवालय नई दिल्ली में है. संसद भवन बड़ा रमणीय है. यह गोलाकार सदन संसार में निराला है. लोकसभा और राज्यसभा संसद के 2 सदन हैं. इनके अधिवेशन इसी में होते हैं ಅಂತಕ್ಕಂಥ ಬರೆದ್ರೆ ಸೊ ನಿಮ್ಮ ಉತ್ತರ ಏನಾಗ್ತದಪ್ಪ ಅಂದರೆ ಕಂಪ್ಲೀಟ್ ಆಗ್ತದೆ. ಇನ್ನು ನೆಕ್ಸ್ಟ್ ಹೋಗೋಣ 4ನೇ ಪ್ರಶ್ನೆ. ಸೊ 4th ಒನ್ ಏನಿತ್ತಪ್ಪ ಅಂತಂದ್ರೆ ಎಸ್ ರಾಷ್ಟ್ರಪತಿ ಭವನ್ ಕ್ಯೂ ನಿರಾಲಾ ಹೇ ಅಂತ ಕೇಳಿದರು. ಆನ್ಸರ್ ಇತ್ತು राष्ट्रपति भवन भारत के राष्ट्रपति का निवास स्थान है. राष्ट्रपति देश विदेशों के अपने अतिथियों का आदर सत्कार यहीं पर करते हैं. राष्ट्रपति का कार्यालय भी इसी भवन में है. इस भवन में एक और भाग में वस्तु संग्रहालय भी है. इसमें कई अमूल्य प्राचीन वस्तुओं का संग्रह है. इसलिए राष्ट्रपति भवन निराला है ಅಂತ ಬರೆದ್ರೆ ಸಾಕು. 5th वन, दिल्ली में देखने लायक स्थान कौन कौन से हैं? उत्तर, दिल्ली में देखने लायक स्थान है राजघाट, शांतिवन, जंतर मंतर, कनाट प्लेस, बिरला भवन, लक्ष्मी नारायण का मंदिर आदि दर्शनीय स्थान है ಅಂತ ಬರೆದ್ರೆ ಸಾಕು. ಇನ್ನು ಅನ್ಯ ವಚನ ರೂಪ ಲಿಖುವಂಥ ಥರ್ಡಲ್ಲಿತ್ತು. ಸೊ ಕೀಲಾದ ಕೀಲೆ ಆಗ್ತದೆ, ಯಾದ್ ಯಾದೆ, ಬಾತ್ ಬಾತೆ, ಮಹಿನಾದು ಮಹಿನೆ ಈಸ್ ದ ರೈಟ್ ಆನ್ಸರ್. 4th ವಿಲೋಮ ಶಬ್ದಗಳನ್ನು ಬರಿಬೇಕಿತ್ತು. ಸೊ ಇಲ್ಲಿದೆ नया, पुराना, भीतर, बाहर, पास, दूर, चढ़ना, उतरना. इನ್ನು 5th ಪರ್ಯಾಯವಾಚಿ ಶಬ್ದಗಳನ್ನು ಬರಿಬೇಕು. ಸೊ ಫಸ್ಟ್ ಒನ್ ನಗರ್ ಇತ್ತು, ಶಹರ, ಮಶಹೂರ್, ಪ್ರಸಿದ್ಧ, ಆಸಮಾನ, ಆಕಾಶ, मनोहर, सुंदर इज़ द राइट वन. 6th वन कन्नड़ या अंग्रेजी में अनुवाद करो. फर्स्ट वन लाल किले के पास जामा मस्जिद है ಅಂತ ಇತ್ತು. ಏನಾಗ್ತದಪ್ಪ ಅಂದ್ರೆ ಕೆಂಪು ಕೋಟೆ ಹತ್ತಿರ ಜಾಮಾ ಮಸೀದಿ ಇದೆ. ಜಾಮಾ ಮಸ್ಜಿದ್ ಈಸ್ ನಿಯರ್ ರೆಡ್ ಫೋರ್ಟ್ ಅಂತ ಬರೆದ್ರೆ ಸಾಕು. ಇನ್ನು 2ರಲ್ಲಿ ದಿಲ್ಲಿ ಮೇ ಕುತುಬ್ ಮಿನಾರ್ ಹೇ ಅಂತ ಇದೆ. ಸೊ ದ ಆನ್ಸರ್ ಈಸ್ ದಿಲ್ಲಿಯಲ್ಲಿ ಕುತುಬ್ ಮಿನಾರ್ ಇದೆ. ಕುತುಬ್ ಮಿನಾರ್ ಈಸ್ ಆಟ್ ಡೆಲ್ಲಿ ಅನ್ನೋದು ಇತ್ತು. ಇನ್ನು ದಿಲ್ಲಿ ಭಾರತ್ ಕಿ ರಾಜಧಾನಿ ಹೇ. ದಿಲ್ಲಿ ಭಾರತದ ರಾಜಧಾನಿಯಾಗಿದೆ. ಡೆಲ್ಲಿ ಈಸ್ ದ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತ ಬರೆದ್ರೆ ಸಾಕು. 4th ಒನ್, ಲೋಕಸಭಾ और ರಾಜ್ಯಸಭಾ ಸಂಸದ್ ಕೆ 2 ಸದನ ಹೈ. ಸೊ ಲೋಕಸಭೆ ಮತ್ತು ರಾಜ್ಯಸಭೆಯು ಸಂಸತ್ತಿನ 2 ಸದನಗಳಾಗಿವೆ. ಅದನ್ನು ಇಂಗ್ಲೀಷ್ನಲ್ಲಿ ಲೋಕಸಭಾ ಆ್ಯಂಡ್ ರಾಜ್ಯಸಭಾ ಆರ್ 2 ಹೌಸಸ್ ಆಫ್ ಪಾರ್ಲಿಮೆಂಟ್ ಅಂತ ಬರೆದ್ರೆ ಸಾಕು. 7th ಒನ್, ಸಹಿ ಶಬ್ದ ಚುನ್ಕರ್ ಖಾಲಿ ಸ್ಥಾನ್ ಭರೋ ಅಂತ ಇತ್ತು. ಲಾಲ್ ಕಿಲಾ ಡ್ಯಾಶ್ ಮೇ ಹೇ ಅಂತ ಕೇಳಿದ್ದಾರೆ. ಚೆನ್ನೈ, ಮುಂಬೈ, ದಿಲ್ಲಿ,
ಸೊ ದ ಆನ್ಸರ್ ಈಸ್ ಲಾಲ್ ಕಿಲಾ ದಿಲ್ಲಿ ಮೇ ಹೇ ಅನ್ನೋದು ಉತ್ತರ. ಸೆಕೆಂಡ್ ಒನ್, ಕುತುಬ್ ಮಿನಾರ್ ಡ್ಯಾಶ್ ಫೂಟ್ ऊंची है ಅಂತ ಇತ್ತು. 338, 238, 438. ಸೊ ದ ಆನ್ಸರ್ ಈಸ್ 238 ಅನ್ನೋದು ಉತ್ತರ. ಇನ್ನು ಥರ್ಡಲ್ಲಿ ದೀವಾನೆ ಖಾಸ್ ಡ್ಯಾಶ್ ಸೆ ಬನಾ ಹೇ ಅಂತ ಕೇಳಿದ್ದಾರೆ. ಸಂಗಮರಮರ, ಈಂಟ್, ಲೋಹ. ಸೊ ದ ಆನ್ಸರ್ ಈಸ್ दीवाने खास संगमरमर से बना है. इन्हें जोड़कर लिखा गया है विधानसौध, बेंगलुरु, चामुंडी पहाड़, मैसूर, कमल महल, हंपी, ಗೋಲ ಗುಂಬಜ್, ವಿಜಯಪುರ ಅನ್ನೋದು ಬರೆದ್ರೆ ಸಾಕು. ಈ ನೈನ್ತಲ್ಲಿ ನಮೂನೆಗೆ ಅನುಸಾರ ವರ್ತನಿ ಶಬ್ದ ಶುದ್ಧ ಕರೋ ಅಂತ ಕೇಳಿದ್ದಾರೆ. ರಾಜಧಾನಿ ಅಂತ ಇದೆ. ಸೊ ದ ರೈಟ್ ಆನ್ಸರ್ ಈಸ್ ರಾಜಧಾನಿ. ಭಾರತ, ಭಾರತ. ಕಾರ್ಯಾಲಯ, ಕಾರ್ಯಾಲಯ. ಸಾರಕಾರ, ಸರಕಾರ ಅಂತ ಬರಿಬೋದು. ಇನ್ನು ಲಾಸ್ಟ್ ಆ್ಯಕ್ಟಿವಿಟಿಯಲ್ಲಿ ಇನ್ ವರ್ಗೋ ಕೋ ಚುನ್ಕರ್ ಶಬ್ದ ಬನಾವು ಅಂತ ಕೇಳಿದ್ದಾರೆ. ಸೊ ಆಲ್ರೆಡಿ ವರ್ಲ್ಡ್ ಫಜಲಲ್ಲಿತ್ತು, ಅಲ್ಲಿ ಯಾವ ಶಬ್ದ ಬರಿಬೋದು? ಆಮ್, ಒನ್, ಕಪಡಾ, ದುಕಾನ್, ಶೇರ್, ಪಾವನ, ದೀದಿ, ನಗರ, ಸಾಗರ, ನಲ್ ಅಂತ ಬರೆದ್ರೆ ಸಾಕು. ಇಷ್ಟಿತ್ತು ಈ ದಿಲ್ಲಿ ಪಾಠದ ಪ್ರಶ್ನೋತ್ತರಗಳು ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಬಾಯ್.